ಫಾಸ್ಟ್ ಅಂಡ್ ಸ್ಪೀಡ್ನಾಗೆ ಇವಾಗ 80ಕ್ಕೆ ಬನ್ನಿ ಸಾಕು. ಇದೇ ಸ್ಪೀಡು, ಜಾಸ್ತಿ ಹೋಗೋದು ಬೇಡ, ಆರಾಮಾಗಿ ಹೋಗೋಣ ಬನ್ನಿ. ಅದು ಯಾಕೆ ಬ್ಯಾಗ್ ಹಾಕ್ಕೊಂಡು ಹೊರಟಿರಲ್ಲ ಅಂತೇಳಿ ಕಾರಣಾಂತರಿಕಗಳಿಂದ ಗಾಡಿ ಇಲ್ಲೇ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಕೇಳ್ಬೋದು ಯಾಕೆ ಬ್ಯಾಗ್ ಹಾಕ್ಕೊಂಡು ಹೊರಟಿರಲ್ಲ ಅಂತೇಳಿ ಕಾರಣಾಂತರಿಕಗಳಿಂದ ಗಾಡಿ ಇಲ್ಲೇ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನನಗೆ ಟೈಮ್ ಆಗೈತೆ, ಇಲ್ಲಿರೋಕ್ಕಾಗ್ತಿಲ್ಲ, ಲೋಡಿಂಗ್ ಬೇರೆ ಇಲ್ಲ. ಅದಕ್ಕೆ ಓನರ್ ಹತ್ರ ಮಾತಾಡಿ ಇಲ್ಲೇ ಟ್ರಾನ್ಸ್ಪೋರ್ಟ್ ಪಾರ್ಕಿಂಗ್ನಾಗೆ ಬಿಟ್ಟು ಟ್ರಾನ್ಸ್ಪೋರ್ಟ್ನ ಕೈಯಾಗೆ ಬೀಗ ಕೊಟ್ಟು ಹೋಗ್ತಾಯಿದ್ದೀನಿ. ರಾತ್ರಿ ಓನರ್ ಹತ್ರ ಮಾತಾಡಿದೆ, ಬಂದುಬಿಡು, ನಿನಗೆ ಟೈಮ್ ಆದರೆ ಇರಬೇಡ, ನೋಡೋಣ ಅಂತ ಆಮೇಲೆ ಅಂತ ಹೇಳಿದರು. ನನಗೆ ಶಬರಿಮಲೆಗೆ ಹೋಗಿ ಟೈಮ್ ಆಗೈತೆ, ಇನ್ನು 2 ದಿವಸ ಟೈಮ್ ಇರೋದು. ಲೋಡಿಂಗ್ ಬೇರೆ ಇಲ್ಲ. 2 ಮಾಲ್ 2 ದಿವಸ 2 ಲೋಡ್ ಮಾಡೋಷ್ಟೊತ್ತಿಗೆ ಇಲ್ಲೇ ಆಗಿಬಿಡ್ತೈತೆ ಅಂತೇಳಿ ತಿಪ್ಪೇಸ್ವಾಮಿ ಗಾಡಿ ಲೋಡ್ ಆಗೋದು ನಿನ್ನೆ 15 ಟನ್ ಹಾಕಿ ಬಂದಿದ್ದ. ಇವತ್ತು 20 ಟನ್ ಪಾರ್ಸಲ್ ಹಾಕ್ತಿದ್ದಾನೆ. ಯಾವುದಂದರೆ ಕಾಬದ್ದು. ಅಲ್ಲಿಗೆ ಹೋಗ್ತಾಯಿದ್ವಿ. ಒಂದ್ಸಲಿ ನಾನು ದರ್ಶು ಇಲ್ಲಿ ಬಂದು ಲೋಡ್ ಮಾಡ್ಕೊಂಡು ಹೋಗಿದ್ವಿ. ಮಳೆಗಾಲದಾಗ 2 ದಿವಸ ಇಲ್ಲೇ ನಿಂತ್ಕೊಂಡು ಅವರದೇ ಪಾರ್ಸಲ್ಲು. ಏನು ಸಮಯ ಅಷ್ಟೊಂದು ಇಲ್ಲಿ ಲೋಡ್ ಆಗ್ತಿದೆ ನೋಡಿ. ಇನ್ನು ರಿವರ್ಸ್ ಹೊಡೆದಿರೋದು 15 ಟನ್ ಸನ್ವೇಕರು. ಇವಾಗ 25 ಟನ್ ಪಾರ್ಸಲ್ ಫುಲ್ ಹೈಟ್ ಮಾಡಿಬಿಡ್ತಾರೆ. 20 ಟನ್ನು ಸಾಯಂಕಾಲ ಹೋಗೋದೆ. ಇದು 2ನೇ ಸರಿ ನಾನು ಇಲ್ಲಿಂದ ಗಾಡಿ ಬಿಟ್ಟು ವಾಪಸ್ ಹೋಗ್ತಿರೋದು. ಯಾಕೆ ಏನಂತ ಮುಂದೆ ಕೇಳ್ತೀನಿ. ಇವಾಗ ಹೋಗೋದು, ಲೋಡ್ ಮಾಡೋ ತಕ್ಕನ ಕಾಯಬೇಕು. ಸಾಯಂಕಾಲ ಆಗ್ಬೋದು ಲೋಡ್ ಆಗೋ ಎಷ್ಟೊತ್ತಿಗೆ. ಅಲ್ಲಿ ಮಧ್ಯಾಹ್ನ ಆಗ್ಬಿಟ್ಟದ ಸ್ವಾಮಿ, 1 ಗಂಟೆ ಆಗೈತೆ. ಇಲ್ಲೇ ನಾನು ಬಂದಾಗ ಇದೆಲ್ಲ ಫುಲ್ಲು ನೀರು ಅಂದರೆ ನೀರು. ಆ ನೀರಿನಾಗೆ ಲೋಡ್ ಮಾಡಿದ್ದೀವಿ ಗಾಡಿನ ರಿವರ್ಸ್ ಬಿಟ್ಟು. ಊಟ ಮಾಡಿದ್ಮೇಲೆ ಬಂದು ಲೋಡ್ ಮಾಡ್ತಾರಂತೆ. ಲೋಡ್ ಮಾಡಿ ಸಿಗೋಣ. ಹಗ್ಗ ಟಾರ್ಪಲ್ ಏನು ನಾವು ಹಾಕಲ್ಲ, ಅವರೇ ಹಾಕ್ಸೋದು. ಮತ್ತು ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಸಂದೀಪ್ ಅಂತೇಳಿ, ತುಮಕೂರಿನ ಸ್ವಾಮಿ. ಅವರು ಹಳಸಿನ ಖಾಲಿ ಮಾಡಿ ಲೋಡ್ಗೆ ಹೋಗಿದ್ದಾರೆ. ಅದು ಸಿಕ್ಕರೆ ತೋರಿಸ್ತೀನಿ ನೋಡಿ. ಇವೆಲ್ಲ ಕಂಟೈನರ್ ಮೋಸ್ಟ್ಲಿ ಇವ್ರಿಗೆ ಬಂದಿರ್ಬೇಕೇನೋ ಗೊತ್ತಿಲ್ಲ. ಎಲ್ಲ ಹೊಸ ಗಾಡಿಗಳೇ, BS6 2. ನಮ್ದು ಎಷ್ಟೊತ್ತಾಗುತ್ತೆ ಲೋಡ್ ಹಾಕಿನ್ನ. ಏನೇನು ಒಂದು ಬಾಕ್ಸ್ ಹಾಕಿಲ್ಲ. ಗಾಡಿ ಇಲ್ಲೇ ಟ್ರಾನ್ಸ್ಪೋರ್ಟ್ ಹತ್ರ ಬಿಟ್ಟು ಬಂದೆ ನೋಡಿ. ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ 4 ಗಂಟೆಗೆ. ಇವಾಗ 4-5 ಲೈನ್ ತಂದು ಹಾಕಿದ್ದಾರೆ. ಸಮಯ 13 ಅಡಿ ಹೈಟ್ ಬರ್ತತೆ. ಅಯ್ಯ, ಎತ್ತು ಬಿಸಾಕ್ತಾರಲ್ಲ ಸ್ವಾಮಿ ಅವ್ರು ನಿಲ್ಸಬಿಟ್ಟು ನೋಡಿ. ಇವು ಎಷ್ಟದಾವ ಫುಲ್ ಎಲ್ಲ ಬರೀ ಲೈಟ್ ವೆಯ್ಟ್ ಐಟಮೇ ಹಾಕೋದು ಇವಾಗ. ಅದಾದಮೇಲೆ ಸುಮ್ಮನೆ ಫ್ಲೈಟ್ ಹಾರಿಸ್ತಾ ಇರೋದೆ. 6-7 ಗಂಟೆಗೆ ಇಲ್ಲಿಂದ ಬಿಡ್ತಾರೆ. ನೋ ಎಂಟ್ರಿ. ಬಿಡೋ ಟೈಮ್ಗೆ ನೋಡಿ ಸ್ವಾಮಿ ಪೋಲ್ ಸೀಟ್ ಲೋಡ್ ಮಾಡ್ತಾಯಿದ್ದಾರೆ. 15 ಅಡಿ ಹೈಟ್ ಲೋಡ್ ಮಾಡ್ತಾರಂತೆ. ಎಲ್ಲ ಬರೀ ಲೈಟ್ ವೆಯ್ಟ್ ಮಾಲ್ ಹಾಕಿರೋದು. ಇಲ್ಲಿ ಪೋಲ್ ಸೀಟ್ ಇದ್ದಾರಲ್ಲ ಅದ್ರ ಲೆವೆಲಿಗೆ ಬರುತ್ತೆ 15 ಅಡಿ. ಯಾರು ರೈಲ್ವೆ ಗೇಟ್ನಾಗ ಹೋಗಲ್ಲ ಗಾಡಿ. ಪಕ್ಕ ರಾತ್ರಿ ಇಲ್ಲೇ 9 ಗಂಟೆ ಮಾಡೋದು ಸ್ವಾಮಿ. 9-9:15 ಆಗ್ತದೆ ಬಿಲ್ ಕೊಡೋ ಅಷ್ಟೊತ್ತಿಗೆ. ಇನ್ನೊಂದು ಪಕ್ಕದಾಗೆ ಗುಜರಾತ್ ಗಾಡಿ ಬಂದಿರುತ್ತೆ. ಕರ್ನಾಟಕ ಡ್ರೈವರ್ಸ್ಗಳಿರೋದು ಅದ್ರಾಗೆ. 4 ಟನ್ ಪಾರ್ಸಲ್ ಹಾಕ್ತಿದಾರಂತೆ. ಆ ಪೋಲ್ಸ್ ಎಷ್ಟು ಉದ್ದ ಐತೋ ಅಷ್ಟು ಉದ್ದ ಹಾಕ್ತಾರಂತೆ ನೋಡಿ ಹೈಟ್. ಹಗ್ಗ ಕಮ್ಮಿ ಬೀಳುತ್ತೆ ಸ್ವಾಮಿ. ಬೆಲ್ಟ್ ಎಷ್ಟದಾವೆ ಹಗ್ಗ ಕಮ್ಮಿ ಬೀಳುತ್ತೆ. ಲೋಡ್ ಆಯ್ತು ನೋಡಿ. ಲೋಡ್ ಆಗೋಷ್ಟೊತ್ತಿಗೆ 8:15 ಆಗೈತೆ. ಹೈಟ್ ಎಷ್ಟೈತೆ ನೋಡಿ. ಎಲ್ಲ ಕಾರ್ಟೂನ್ ಬಾಕ್ಸೇ ಭಾಳ ಇರೋದು ನೋಡಿ ಸ್ವಾಮಿ. 14 ಅಡಿ ಹೈಟ್ ಮಾಡಿದ್ದಾರೆ. ಹೈಟಿನ ಚಲನ್ ತಗೊಂಡು ಹೋಗ್ಬೇಕು. ಇವರೇ ತಕ್ಕೊಡ್ತಾರ, ನಾವು ತಗೋಬೇಕೋ ಗೊತ್ತಿಲ್ಲ. ಇವಾಗ ಹಗ್ಗ ಟಾರ್ಪಲ್ ಹಾಕಕ್ಕೆ ಅವ್ರಿಗೆ ಹೇಳಿದ್ದೀವಿ, ಮುಡಿ ಹಾಕಕ್ಕೆ ಹೇಳಿದ್ದೀವಿ. ಮುಡಿ ಹಾಕಕ್ಕೆ ಹೇಳಿದ್ದೀವಿ. ಯಾಕಂದರೆ ಯಾವ ದುಡ್ಡು ಅವ್ರಿಗೆ ಮುಡಿ ಹಾಕಕ್ಕೆ ಹೇಳಿದ್ವಿ. ಸಾದಾ ಹಾಕ್ತಿದ್ವಿ, ಯಾಕಂದರೆ ಮುಂದೆ ಬಾಕ್ಸ್ ಇದ್ದಾವೆ, ಎಲ್ಲ ಹೊರಗೆ ಬರಬಾರ್ದು. ಸಾದಾ ಹಾಕಿದರೆ ಲೂಸ್ ಆಗ್ತದೆ ಅಂತೇಳಿ ಮುಡಿ ಹಾಕ್ತಿರೋದು. ಹೈಟ್ ಐತೆ ಎಲ್ಲ. ಫುಲ್ ಬಾಕ್ಸ್ ಇದ್ದಿದ್ರೆ ಟೆನ್ಷನ್ ತಾಂತಿದ್ದಿಲ್ಲ. ದೊಡ್ಡ ಕಾರ್ಟೂನ್ ಇದ್ದಿದ್ರೆ. ಮುಂದೆ ಸಣ್ಣ ಕಾರ್ಟೂನ್ ಇರೋದಕ್ಕೆ ಮುಡಿ ಹಾಕ್ಸ್ತಿರೋದು. ಅವೆಲ್ಲ ಇಟ್ಟಿದ್ದಾರೆ ನೋಡಿ. ಅಷ್ಟು ಹೈಟ್ ಹಾಕ್ತೀವಂತ ಇಟ್ಟು ಪೋಲ್ ಸೀಟು ಅದ್ರ ಕೆಳಗೆ ಹಾಕ್ಯಾರೆ. ಚಳಿ ಆಗ್ತಾಯಿದೆ ಸ್ವಾಮಿ ಸಿಕ್ಕಾಬಟ್ಲೆ. ಆವಾಗಲೇ ಸ್ನಾನ ಮಾಡಿ ಪೂಜೆ ಮಾಡಿದಾಗ ಚಳಿ ಕಂಡಿಲ್ಲ. ಇಷ್ಟೊತ್ತಕ್ಕ ನಾವು ಒಳಗೆ ಕುಂತಿದ್ವಿ. ಇವಾಗ ಚಳಿ ಕಾಣ್ತಿರೋದು. ಒಳಗೆ ಕುತ್ಕೊಂಡು ನಾನು ಬಾ ಸ್ವಾಮಿ
ಹಗ್ಗ ಟಾರ್ಪಲ್ ಹಾಕ್ಸ್ಕೊಂಡು ಸಿಗನ್ ಬನ್ನಿ. ನೋಡಿ ಸ್ವಾಮಿ, ಟಾರ್ಪಲ್ ಹಾಕ್ತಾಯಿದ್ದೀವಿ. ಹುಳ ಬರ್ತಾಯಿದೆ ಸುಮ್ಮನೆ. ಅಂದರೆ ನಮ್ದು ಒಂಚೂರು ಮುಂದೆ ಕಮ್ಮಿ ಬೀಳುತ್ತೆ, ಸೈಜ್ ಕಮ್ಮಿ ಐತೆ. ನಾವು ಸೈಜ್ ಕರೆಕ್ಟಾಗಿ ತಗೋಬೇಕಾಗಿತ್ತು, 24-45. ಅಂದರೆ ಇದು ದುರ್ಗದಾಗ ನಾವು ಹೇಳ್ದಷ್ಟು ಕಟ್ ಮಾಡಿಕೊಡಲ್ಲ. ಅಹಮದಾಬಾದ್ನಾಗ ಟಾರ್ಪಲ್ ತಗೊಂಡ್ರೆ, ಅಹಮದಾಬಾದ್ ವಾಪಿನಾಗ ತಗೊಂಡ್ರೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಡ್ತಾರೆ. ದುರ್ಗದಾಗೆ ಕಟ್ ಮಾಡಲ್ಲ. ನೋಡಿ ಹೈಟ್ ಚೆಲ್ಲ ನೀವರೇ ಕೊಡ್ತಾರೆ. ಟಾರ್ಪಲ್ ಹಾಕಿದ್ಮೇಲೆ ಬಂಕ್ನಾಗ ಹೋಗಿ ತೋರಿಸ್ತೀನಿ ಬನ್ನಿ. ಸ್ವಾಮಿ, ಇಷ್ಟು ಚಳಿ ಐತಂದರೆ ಅಹಮದಾಬಾದ್ನಾಗ ಹೇಳ್ಬಾರ್ದು. ನಾನು ಈ ಚಳಿ ನೋಡಿರೋದು ಇದೇ ವರ್ಷ. ಯಾಕಂದರೆ ಜನವರಿನಾಗೆ ಇದೇ ಟೈಮ್ನಾಗ ಇರೋದು. ಹೋದ್ಸಲಿ ಬಂದಾಗ ಜನವರಿಗೆ ಹೋಗ್ಬಿಟ್ಟಿದ್ದೆ ಈ ಟೈಮ್ನಾಗ. ಅಲ್ಲೇ ಊರಾಗಿದ್ದೆ ನಾನು. 10 ವರ್ಷ ಗಾಡಿ ಬಿಟ್ಟು ಹೋಗಿದ್ದೆ. ಈ ವರ್ಷವೂ ಗಾಡಿ ಬಿಟ್ಟು ಹೋಗ್ತಾಯಿದ್ದೀನಿ. ಯಾಕಂದರೆ ನನಗೆ ಶಬರಿಮಲೆಗೆ ಹೋಗಿ ಟೈಮ್ ಆಗೋಲ್ಲ. ಡ್ರೈವರು ಇಲ್ಲಿಗೆ ಬರ್ತಾರೆ ಹರಿಯಾಣದಿಂದ. ಇವತ್ತು ರಾತ್ರಿ ಎತ್ತಿರೋ ನಾಳೆ ಬೆಳಗ್ಗೆ ಇಳಿತಾನೆ. ಯಾಕಂದರೆ ಲೋಡಿಂಗ್ ತಂಡ ಇದ್ಬಿಟ್ಟತೆ. ಈ ಗಾಡಿನ 3-4 ದಿವಸ ನಿಂತ್ಕೊಂಡು ಒಂದು ಲೋಡ್ ಬಂದಿರೋದು. ಏನು ಮಾಡ್ತೀರಾ, ಇದು ಮುಂದೆ ಖಾಲಿಯಾಗಿತ್ತು. ಅದ್ರಾಗ ನಂದು 2 ದಿವಸ ಲೇಟಾಗಿ ಖಾಲಿ ಆಯಿತು. ಸಿಕ್ಕಾಬಟ್ಲೆ ಚಳಿ ಐತೆ. ಹಗ್ಗ ಟಾರ್ಪಲ್ ಹಾಕ್ತಿದ್ದಾರೆ. ಆಮೇಲೆ ಸಿಗಮ್ಮೆ. 11 ಗಂಟೆ ಆಯ್ತು ನೋಡಿ. ಹಿಂದೆ ಹಗ್ಗ ಕಮ್ಮಿ ಬಿದ್ದಿತ್ತು, ಬೆಲ್ಟ್ ಹಾಕಿದ್ವಿ. ಬೆಲ್ಟ್ ಇದ್ದು ಗಾಡಿಯಾಗ ಒಂದು 5-6. ಹಿಂದೆ ಕತ್ರಿ ಕಮ್ಮಿ ಬಿತ್ತು, ಅಲ್ಲೊಂದು ಬೆಲ್ಟ್ ಇಲ್ಲೊಂದು ಬೆಲ್ಟ್ ಹಾಕಿದ್ವಿ. ನೋಡಿ ಹಗ್ಗನೇ ಖಾಲಿ ಆಗಿಬಿಟ್ಟದ್ದು. ಸನ್ವೇಕರ್ಗೆ ಹೋಗಿದ್ವಲ್ಲ, ಅಲ್ಲೇ ಒಂದು 10-15 kg ಹಗ್ಗ ತಿಂದ್ಬಿಟ್ರು ಅವರು. ಸನ್ವೇಕರ್ನಾಗ ಹಗ್ಗ ಭಾಳ ಹೋಗ್ಬಿಡ್ತು. ಎಲ್ಲ ಮುಡಿ ಹಾಕ್ಸಿದ್ದೀವಿ. ಬೆಂಗಳೂರಿಗೆ ಹೋಗೋ ಗಂಟ ಮಿಸ್ಗಾಡಂಗಿಲ್ಲ, ಏನಿಲ್ಲ. 11 ಗಂಟೆ ಆಯಿತು. ಯಾಕಂದರೆ ಒಂದು 3 ಟನ್ ಮಾಲ್ ಬರಬೇಕಾಗಿತ್ತು. ಅದಕ್ಕೋಸ್ಕರ ವೇಟಿಂಗ್ ಮಾಡಿ ಹೊಂಟ್ರಿ. ಇನ್ನೇನು ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಸಿಗನ್ ಬನ್ನಿ. ಅಲ್ಲಿ ಊಟ ಮಾಡಿ ಮಕ್ಕೊಂಡಿದ್ದೆ. ಸೀದಾ ಬಂದು ವಾಸದ್ನಾಗ ಎಬ್ಬರಿಸ್ತಾಕಿದ್ದೆ. ಸ್ವಾಮಿ ನಿದ್ದೆ ಬರ್ತೈತೆ ಅಂತ ಹೇಳಿ 1:15ಗೆ ಬಂದು ಎಕ್ಸ್ಪ್ರೆಸ್ ಹೈವೇ ಹತ್ತಿದ್ನಿ. ಇಲ್ಲಿಂದ 100 ಕಿಲೋಮೀಟ್ರ್ ಬರುತ್ತೈತೆ. ಹಿಂಗೆ ಒಳಗೆ ಹೋಗ್ತಿದ್ದೆ ಹಳೆ ರೋಡ್ನಾಗೆ. ಅಲ್ಲಿ ಕಾಮ್ರೇಜ್ ಟೋಲ್ನಾಗೆ RTO ಇರ್ತಾನೆ. 4,000 ರೂಪಾಯಿ ಹೈಟ್ ಲೋಡಿಂಗ್ ಕೇಸ್ ಹಾಕ್ತಾನೆ. ಅದಕ್ಕೆ ಹೋಗೋದು, ಉಳಿಸೋಷ್ಟು ಉಳಿಸ್ಕೊಂಡು ಹೋಗೋದು. ತೆಗಿಯೋದು ಬಿಟ್ಟದ್ದು ಮೇಲಿರೋನಿಗೆ ಗೊತ್ತು. ಸುಮ್ಮನೆ ಯಾಕೆ ಹೈಟ್ ಲೋಡಿಂಗ್ ಕೇಸ್ ಹಾಕ್ಸೋದು ಅಂತೇಳಿ ಇಲ್ಲಿ ಹೋಗ್ತಾ ಇದ್ದೀನಿ. ರೋಡ್ನಾಗ ಗಾಡಿನೂ ಇಲ್ಲ ಅಷ್ಟೊಂದು. ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀವಿ. ಮಿರರ್ನಾಗ ಎಷ್ಟೊಂದು ಗಾಡಿ ಕಾಣ್ತಿದ್ದಾವೆ ನೋಡಿ. ಕಾರು ಬಸ್ ಎಲ್ಲ ಬರ್ತಿದ್ದಾವೆ. ಹೈವೇ ಪೆಟ್ರೋಲಿಂಗ್ ಗಾಡಿನೂ ಬರ್ತೈತೆ ನೋಡಿ ಇಲ್ಲಿ ಆ ಕಡೆ. ಮತ್ತೆ ಹೋಗೋಣ, ಭಯ ಪಡೋದು ಬೇಡ, ಏನು ಬೇಡ. ಗುಜರಾತ್ನಾಗ ಇದ್ದೀವಿ, ಎದ್ರಂಗಿಲ್ಲೇನಿಲ್ಲ. ನಮ್ಮ ಗಾಡಿನೂ ಫುಲ್ ಸ್ಪೀಡ್ ಹೋಗುತ್ತೆ. ಇವಾಗ ಇಲ್ಲಿಂದ ಹೋಗ್ತಾ ಇರೋಣ ಬನ್ನಿ ಬರುಚ್ ಸಿಗೋಗಂಟ. ನೋಡಿ ಇವಾಗ ವಡೋದರ ಎಕ್ಸಿಟ್ ದಾಟಿದ್ದೀವಿ. ಇನ್ನೇನು ಬರುಚ್ ನಮಗೆ ಒಂದು 20-30 ಕಿಲೋಮೀಟ್ರ್ ಐತೆ ಅಷ್ಟೇ, ಜಾಸ್ತಿ ಏನಿಲ್ಲ. ನಾವು ಈ ಲೈನ್ನಾಗ ಹೋಗಂಗಿಲ್ಲ. ಅಂದರೆ ಇನ್ನು ಆ ಕಡೆ 2 ಲೈನ್ನಾಗ ಹೋಗ್ಬೇಕು. ಗಾಡಿ ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡಬಾರ್ದು ರೂಲ್ಸ್ ಪ್ರಕಾರ. ರೈಟ್ ಸೈಡಿಗೆ ಬಂದು ಓವರ್ಟೇಕ್ ಮಾಡಬೇಕು. ನೋಡಿ ನಮ್ಮ ಗಾಡಿ ಹೆಂಗೆ ಹೋಗ್ತಾಯಿದೆ, 100 ಸ್ಪೀಡಾಗಿ ಹೋಗ್ತಾಯಿದೆ. 100 ಯಾಕೆ ಹೊಡಿತೀರ ಅಂತ ಕೇಳ್ಬೋದು. ಎಕ್ಸ್ಪ್ರೆಸ್ ಹೈವೇ ರೋಡ್ ಖಾಲಿ ಇದ್ದರೆ ರೋಡಿನ ರಾಜ ನಮ್ಮದೇ, ನಾವೇ ಸ್ವಾಮಿ. ರೋಡ್ ನಮ್ಮದೇ, ರೋಡ್ ಖಾಲಿ ಇದ್ದರೆ ನಮ್ಮದೇ ರಾಜ್ಯಭಾರ ನಡೆಯೋದು. ಎಕ್ಸ್ಪ್ರೆಸ್ ಹೈವೇ ಎಷ್ಟು ಸ್ಪೀಡ್ ಹೋದ್ರೂ ಸ್ಪೀಡ್ ಅನ್ಸಲ್ಲ. ನೋಡಿ 100 ಹೋಗ್ತಾಯಿತ್ತು ನಮ್ಮ ಗಾಡಿ. ಏನು ಇದು ರೆಸ್ಟ್ ಏರಿಯಾ ಒಂದು 2 ಕಿಲೋಮೀಟ್ರ್ ಐತೆ. ನಾನು ಅಲ್ಲಿ ಹತ್ಬೇಕಾದ್ರೆ ಇವಾಗ ಹತ್ತಿದ್ದು ಹೆದರ್ಕೊಂಡು. ಯಾಕಂದರೆ ಎಕ್ಸ್ಪ್ರೆಸ್ ಹೈವೇ ಗಾಡಿ ಇರ್ತಾವೋ ಇರಲ್ಲ ಏನು ಅಂತೇಳಿ. ಇವಾಗ ಇಲ್ಲಿ ಬಂದರೆ ಸಿಕ್ಕಾಪಟ್ಲೆ ಗಾಡಿ ಇದಾವೆ ಸ್ವಾಮಿ. ಬೇಜಾನ್ ಗಾಡಿಗಳು ಓಡಾಡ್ತದ ನೋಡಿ. ಅವಾಗ ಕಾರು ಬಸ್ಸು ಎಲ್ಲ ಬರ್ತಾಯಿದ್ದಾವೆ. ನಾವು ಆ ಕಡೆ ಹೋಗಿದ್ರೆ ಇಷ್ಟು ಬೇಗ ಹೋಗೋಕ್ಕಾಗ್ತಿದ್ದಿಲ್ಲ. ಅಲ್ಲಿ ಕರ್ಜನ್ ಹತ್ರ ಮತ್ತು ವಡೋದರ ದಾಟಿದ ಮೇಲೆ ಸಿಕ್ಕಾಪಟ್ಲೆ ಜಾಮ್ ಆಗ್ತೈತೆ. ಅಂಕಲೇಶ್ವರಿಂದ ಭರೂಚಿಂದ ಹಿಂದಕ್ಕೆ. ಅದಕ್ಕೆ ಇಲ್ಲೇ ನುಗ್ಬಿಟ್ಟೇವೆ ನಾವು. ಇಲ್ಲೇ ಓಡಾಡೋದು. ಬಟ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಮ್ಮ ಡ್ರೈವರ್ ಯಾಡ್ಲು ಹಾಕಿಲ್ಲ. ಯಾಡ್ಲು ಒಂದೇ ಒಂದು ಪಾಯಿಂಟ್ ಐತೆ. ಇವಾಗ ಅಲ್ಲಿ ನವಸಾರಿನಾಗೊಂದು ಇದು ಏನು ಸ್ವಾಮಿ ಶೋರೂಮ್ ಐತೆ. 24 hours ಓಪನ್ ಐತೆ ಇಲ್ಲ ಗೊತ್ತಿಲ್ಲ, ನೋಡ್ಬೇಕು. ಅದು ಸಿಕ್ಕಿಲ್ಲ ಅಂದರೆ ಎಲ್ಲನೂ ಒಂದು ಬಕೆಟ್ ತಗೊಂಡು ಹಾಕ್ಕೊಬೇಕಷ್ಟೇ. ಏನು ತೊಂದರೆ ಇಲ್ಲ. ಇನ್ನು 300 ಕಿಲೋಮೀಟ್ರ್ ಹೋಗುತ್ತೆ ಅದ್ರಾಗೆ ಇರೋ ಡಫ್ನಾಗೆ. ನೋಡೋಣ, ಎಲ್ಲನ ಶೋರೂಮ್ ಸಿಕ್ಕರೆ ಹಾಕೋಣ, ಇಲ್ಲಾಂದರೆ ಬಕೆಟ್ ತಗೊಂಡು ಹಾಕೋಣ. ಒಂದು ಬಕೆಟ್ ಹಾಕಿದ್ರೆ ಸಾಕು. ನಮಗೆ ಬೆಳಗ್ಗೆ ನಾಸಿಕ್ನಾಗ ಶೋರೂಮ್ ಸಿಗುತ್ತೆ, ಅಲ್ಲೇ ಒಂದು ಬಕೆಟ್ ಹಾಕಂತ ಹೇಳಿದ್ದೆ. ಆದರೆ ಈ ಸ್ವಾಮಿ ಹಂಗೆ ಬಂದುಬಿಟ್ಟಾನೆ. ನೋಡಿ ಹೋಗ್ತಾ ಇದ್ದೀನಿ ಫುಲ್ ಫಾಸ್ಟ್ ಆ್ಯಂಡ್ ಸ್ಪೀಡ್ನಾಗೆ. ಇವಾಗ 80ಕ್ಕೆ ಬಂದಿನಿ ಸಾಕು. ಇದೇ ಸ್ಪೀಡು, ಜಾಸ್ತಿ ಹೋಗೋದು ಬೇಡ, ಆರಾಮಾಗಿ ಹೋಗೋಣ ಬನ್ನಿ. ಸ್ವಾಮಿ ಇನ್ನೊಂದು ಏನು ಹೇಳೋದಂದರೆ,
ನನ್ನ ಗಾಡಿನಲ್ಲಿ ಒಂಚೂರು ಸೌಂಡ್ ಆಗ್ತತೆ, ಅಂದರೆ ಇಂಜಿನ್ ಸೌಂಡ್ ಬರ್ತತೆ. ಈ ಗಾಡಿನಾಗ ಒಂದು ಚೂರು ಇಂಜಿನ್ ಸೌಂಡ್ ಬರಲ್ಲ, ಏನಿಲ್ಲ, ಸೌಂಡೇ ಕೇಳಿಸಲ್ಲ, ಹಂಗೈತೆ. ಸೆಕೆಂಡ್ ಸರ್ವಿಸ್ ಆಗೈತೆ, ಫೇಸ್ 2 ಗಾಡಿ ಅಲ್ಲ ಇದು, ಫೇಸ್ 1 ಗಾಡಿ ಇದು. ನಂದು ಒಂಚೂರು ಅಂದರೆ ನನ್ನ ಗಾಡಿ ಹಾರ್ಸ್ ಪವರ್ ಜಾಸ್ತಿ ಇದೆ, ಹಾರ್ಸ್ ಪವರ್ ಕಮ್ಮಿ, ಅದಕ್ಕೆ ಇಂಜಿನ್ ಸೌಂಡ್ ಜಾಸ್ತಿ ಬರ್ತದೆ. ಇದು ಸ್ಮೂತ್ ಸೌಂಡು, ಒಳಗೆ ಕೂತ್ಕೊಂಡರಿಗೆ ಕೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಂದಂತೂ ಸೌಂಡ್ ಬರ್ತೈತೆ ಇಂಜಿನ್ನು. ನೋಡೋಣ ಬನ್ನಿ. ಇಲ್ಲೇನು ಟೀ ಗೀ ಏನೇನು ಸಿಗೋದಿಲ್ಲ. ನಾವು ಬರುಚಿಗೆ ಹೋಗೋವರೆಗೂ ಟೀ ಗೀ ಎಲ್ಲ ಇಲ್ಲ, ಏನೂ ಇಲ್ಲ. ಬರುಚಲ್ಲ, ಸೂರತ್ ದಾಟಿ ನವಸಾರಿ ಹತ್ತತ್ರ ಟೀ ಕುಡಿಯೋದು. ಕುತ್ಕೊಂಡ್ರೆ ಒಂದು 200 ಕಿಲೋಮೀಟ್ರ್ ಹೊಡಿಬೇಕು ಸ್ವಾಮಿ, ನನಗೆ ಅವಾಗ ಸಮಾಧಾನ ಆಗೋದು. ಅಲ್ಲಿವರೆಗೂ ನಿಲ್ಸಂಗೆ ಆಗಲ್ಲ. ಈ ಸ್ವಾಮಿ ಬರೀ 100 ಕಿಲೋಮೀಟ್ರ್ ಬಂದು ಎದುರಿಸಿದ ನನಗೆ. 12 ಗಂಟೆಗೆ ಊಟ ಮಾಡಿ ಮಕ್ಕಂಡ್ವಿ, 11:15 ಊಟ ಮಾಡಿ ಮಕ್ಕಂಡಿದ್ದು. ಅಲ್ಲೇ 1 ಕಾಲಿಗೆ ಬಂದು ಎದುರಿಸ್ಬಿಟ್ಟ ಗಾಡಿ ಸೈಡ್ ಹಾಕಿ. ವಾಸ ಟೋಲ್ನಾಗೆ ಸ್ವಾಮಿ ಎದ್ದ ಸ್ವಾಮಿ, ಕಣ್ಣು ಉರಿತವೆ, ಕಾಲು ಉರಿತತೆ, ನಿದ್ದೆ ಬರ್ತದೆ ಅಂತೇಳಿ. ಅಂದರೆ ಆ ಸ್ವಾಮಿ ಆ ಕಡೆ ಈ ಕಡೆ ಹಿಂದೆ ಮುಂದೆ ಓಡಾಡಿದ್ದ ಗಾಡಿಯಿಂದ. ಗಾಡಿ ಲೋಡ್ ಮಾಡ್ಬೇಕಾದ್ರೆ ಹಗ್ಗ ಟಾರ್ಪಲ್ ಹಾಕ್ಬೇಕಾದ್ರೆ ಓಡಾಡಿದರೆ ಸಿಕ್ಕಾಪಟ್ಲೆ ಮೈ ನೋವಾಗುತ್ತೆ. ಅದಕ್ಕೆ ರೆಸ್ಟ್ ಕೊಟ್ಬಿಟ್ಟಿದ್ದೀನಿ. ಇವಾಗ ಬೆಳಿಗ್ಗೆ 5:15 ತನಕ ನಾನು ಅಂದೆ ಡ್ಯೂಟಿ. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಡ್ಯೂಟಿ ಎಕ್ಸ್ಚೇಂಜ್ ಮಾಡೋದು. ನಿದ್ದೆ ಬಂದರೆ ಮಕ್ಕಳೋದು, ಇಲ್ಲಾಂದರೆ ಈ ಸ್ವಾಮಿ ಕೊಟ್ಟು ಕುತ್ಕೊಳ್ಳೋದು, ಇಲ್ಲಾಂದರೆ ನಾನೇ ಓಡಿಸೋದು. ಬನ್ನಿ ಮುಂದೆ ಹೋಗಿ ಸಿಗೋಣ. ಎಕ್ಸ್ಪ್ರೆಸ್ ಹೈವೇ ಇಳಿದು ಬಂದ್ವಿ. ಅಲ್ಲಿಂದ ಬಂದು ಅಂಕಲೇಶ್ವರ ಬರೋದು ಸೆಂಟ್ರಾಗಿ ಹೋಗ್ತಾ ಇದ್ದೀನಿ. ಅಲ್ಲಂತ ನಿಲ್ಸ್ಕೊಂಡು ಗ್ಲಾಸ್ ಗೀಸ್ ಹೊರ್ಸ್ಕೊಂಡು ಟೈರೆಲ್ಲ ಚೆಕ್ ಮಾಡ್ಕೊಂಬಂದೆ. ಇನ್ನೇನು ಕಿಮ್ಮಿಗೆ ಹೋಗಿ ಮತ್ತೆ ಎಕ್ಸ್ಪ್ರೆಸ್ ಹತ್ತೋದು, ಸೋನಗಢ ರೋಡಿಗೆ ಹೋಗ್ತದ್ದು. ಅಲ್ಲಿಂದ ಪಲ್ಸನ ಬಂದು ನವಸಾರಿ ರೋಡಿಗೆ ಬರೋದು. ಇವಾಗ ಸೀದಾ ಹೋದರೆ ಮತ್ತೆ ಒಂದು RTO ಸಿಗ್ತಾನೆ ನಮಗೆ. ಮತ್ತು ಅಲ್ಲೊಂದು ಟೋಲ್ಗೇಟ್ನ ಪೊಲೀಸ್ನವ್ರು ಇರ್ತಾರೆ, ಸಿಕ್ಕಾಪಟ್ಲೆ ಜೇಡಿ. ಅದಕ್ಕೆ ಎಕ್ಸ್ಪ್ರೆಸ್ನಾಗ ಹೋಗ್ಬಿಡೋಣ. ಅಲ್ಲಿ ಸೂರತ್ನಾಗ ಸಿಕ್ಕಾಪಟ್ಲೆ ಜಾಮು ಆಗ್ತಿರ್ತೈತೆ. ಇವಾಗ ಕಿಮ್ಮಿಂದ ಲೆಫ್ಟಿಗೆ ಹೋಗ್ಬೇಕು. ಅದು ಎಕ್ಸ್ಪ್ರೆಸ್ ಚಾಲು ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಸೋನಗಢಗೆ ಹೋಗಿ ಇಳಿತಿದ್ದೆ. ಅಷ್ಟು ಗಂಟೆಗೆ 85-90 ಕಿಲೋಮೀಟ್ರ್ ಬಂದೆ. ಅಲ್ಲಿಂದ ಇತ್ಲಕ್ಕೆ ಬಂದಿದ್ದೆ ಲೇಟ್ ಆಗಿದ್ದೆ. ಎಕ್ಸ್ಪ್ರೆಸ್ ಹೈವೇ ಇಳಿದಾಗ್ಲಿದ್ದಾನು. ಇಲ್ಲಿ ನೋಡಿ ಈ ನಾಡಿ ಜಾಮ್ ಐತೆ. ಇಲ್ಲಿ ಯಾವುದೋ ಬ್ರಿಡ್ಜ್ ಮೇಲೆ ಫುಲ್ ಜಾಮ್ ಆಗ್ಬಿಟ್ಟತೆ. ನನ್ನ ಕಡೆಗಿದ್ದಂಗೆ ಇದ್ರಾಗೂ ಅಲ್ಲಿಗೆ ಕಿಟಿ ಕಿಟಿ ಅಂತ ಸೌಂಡ್ ಮಾಡ್ತತೆ. ಯಾಕಂದರೆ ಬೋಲ್ಟ್ ನಟ್ ಹಾಕಿಲ್ಲಲ್ಲ, ಅದಕ್ಕೆ. ನೋಡಿ ನುಗ್ಗೇ ಬಿಟ್ಟ ಬಿಡ್ಸೋನೆ. ಆ ಕಡೆ ಬಸ್ಸು, ಈ ಕಡೆ ಲಾರಿ, ಆ ಕಡೆ ಹೋಗೋಣ ನಾವು. ಇದು ಯಾವುದಂದ್ರೆ ಇದು ಒಳೆ ಬ್ರಿಡ್ಜ್ ಮೇಲೆ ರೋಡ್ ಎಲ್ಲ ಗುಂಡಿ ಬಿದ್ದಿರ್ತವೆ. ಹಂಗಾಗಿ ಗಾಡಿ ಸ್ಲೋಗಿ ಹೋಗೋದು. ಯಾರು ಗುಂಡಿ ಆರಿಸ್ಕೊಂಡು ಹೋಗಲ್ಲ. ರೋಡ್ ಎಲ್ಲ ತಗ ರೆಡಿ ಮಾಡ್ಯಾರೆ. ಈ ಬ್ರಿಡ್ಜ್ಗಳ ಮೇಲೆ ರೋಡ್ ರೆಡಿ ಮಾಡಿಲ್ಲ. ಈಗ ಪ್ಯಾಚು ಹಾಕಿಲ್ಲ, ವಂಸ್ ಮಾಡ್ದಂಗೆ ಮಾಡಿದ್ದಾರೆ. ಏನು ಮಾಡೋಂಗಿಲ್ಲ, ಇದ್ರಾಗೆ ಹೋಗ್ಬೇಕು. ಬನ್ನಿ ಹೋಗೋಣ.